ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೊಲಿಟಿಕಲ್ ಡಿಮನ್. ಈ ವಾರದ ಮೇಜರ್ ಕ್ವೆಶನ್ ಏನಂದ್ರೆ ಮೆಟ್ರೋದ ಪ್ರೈಸ್ ಹೈಕ್ ಇದು ಎಷ್ಟು ಜಸ್ಟಿಫೈಯಬಲ್. ತುಂಬಾ ಪಬ್ಲಿಕ್ಸ್ಗೆ ಈ ಒಂದು ಪ್ರೈಸ್ ಹೈಕ್ ಸಿಕ್ಕಾಪಟ್ಟೆ ಬರ್ಡನ್ ಆಗಿದೆ. ಮೊದಲು 25 ರೂಪಾಯಿ ಇದೆ ಟಿಕೆಟು, ಇವಾಗ 50 ರೂಪಾಯಿ ಆಗಿದೆ. ಅಂಡ್ ಮೆಟ್ರೋದವರು ಒಂದೇ ಸತಿ 100% ಪ್ರೈಸ್ನ ಹೈಕ್ ಮಾಡೋಕ್ಕೆ ಕಾರಣ ಏನು? ಬೆಂಗಳೂರಿನಲ್ಲಿ 12 ಕಿಲೋಮೀಟರ್ ನೀವು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ಬೇಕಂದ್ರೆ 60 ರೂಪಾಯಿ ಕಾಸ್ಟ್ ಆಗುತ್ತೆ. ಅದೇ ಡೆಲ್ಲಿಯಲ್ಲಿ ನೋಡಿದ್ರೆ ಬರೀ 30 ರೂಪಾಯಿ ಇದೆ. ಅಂಡ್ ಅದೇ ನೀವು ಕೋಲ್ಕತ್ತಾದಲ್ಲಿ ತಗೊಂಡ್ರೆ 5 ರೂಪಾಯಿಂದ 10 ರೂಪಾಯಿ ಅಷ್ಟೇ ಬೀಳುತ್ತೆ. ನಾವು ಬೆಂಗಳೂರಿನವರು ಏನಕ್ಕೆ ಇಷ್ಟೊಂದು ದುಡ್ಡು ಮೆಟ್ರೋಗೆ ಕಟ್ಟಬೇಕಾಗಿದೆ? ಇದೆಲ್ಲ ಫ್ರೀ ಬಿ ಸ್ಕೀಮ್ಗಳದ್ದು. ಕಾಂಗ್ರೆಸ್ ಗವರ್ಮೆಂಟ್ ಅವರು ದಿನೇ ದಿನೇ ಒಂದೆಲ್ಲ ಒಂದು ಫ್ರೀ ಬಿ ಸ್ಕೀಮ್ನ ಬಿಡ್ತಾ ಬರ್ತಿದ್ದಾರೆ. ಇದರಿಂದ ಏನಾಗ್ತಿದೆ, ಗೌರ್ಮೆಂಟ್ ಖಜಾನೆಯಲ್ಲಿ ದುಡ್ಡು ಖಾಲಿ ಆಗ್ತಾ ಇದೆ. ಗೌರ್ಮೆಂಟ್ ಖಜಾನೆಯಲ್ಲಿ ದುಡ್ಡು ಖಾಲಿ ಆದ್ರೆ ಗೌರ್ಮೆಂಟ್ಗೆ ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ನಡ್ಸೋಕ್ಕೆ ಕಷ್ಟ ಆಗುತ್ತೆ. ಇದಕ್ಕೋಸ್ಕರ ಅವರು ಸಿಕ್ಕಿದ ಜಾಗದಲ್ಲೆಲ್ಲ ಟ್ಯಾಕ್ಸ್ ಇನ್ಕ್ರೀಸ್ ಮಾಡ್ತಾರೆ, ಸಿಕ್ಕಿದ ಜಾಗದಲ್ಲೆಲ್ಲ ಪ್ರೈಸ್ ಇನ್ಕ್ರೀಸ್ ಮಾಡ್ತಾ ಬರ್ತಿದ್ದಾರೆ. ಈಗಾಗಲೇ ಮೆಟ್ರೋಗೆ ಸುಮಾರು ಕಡೆಯಿಂದ ಟ್ಯಾಕ್ಸಸ್ ನ ಪಬ್ಲಿಕ್ ಮೇಲೆ ಹಾಕಿದ್ದಾರೆ. ಮೆಟ್ರೋ ಸೆಸ್ BBMP ಅವರು ಕಲೆಕ್ಟ್ ಮಾಡ್ತಾರೆ, ಅದು 2% ಅಷ್ಟಿದೆ. ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಏನ್ ನಾವು ಬಿಲ್ಡಿಂಗ್ ಇರುತ್ತೆ, ನಮ್ದು ಮನೆ, ಅಂಗಡಿ ಮುಂತಾದವುಗಳ ಮೇಲೆ ಏನು BBMP ಪ್ರಾಪರ್ಟಿ ಟ್ಯಾಕ್ಸ್ ಆಗ್ತದೆ, ಅದ್ರ ಮೇಲೆ 2% ಆಲ್ರೆಡಿ BBMP ಕಲೆಕ್ಟ್ ಮಾಡ್ತಾ ಇದೆ. ಹಾಗೆ ಮುಂದೆ ಬರುವಂತಹ ನ್ಯೂ ಲೇಔಟ್ಸ್ ಅದ್ರ ಮೇಲೆ ಕೂಡ BDA ಅವರು 5% ರಷ್ಟು ಮೆಟ್ರೋಗೆ ಒಂದು ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಸೆಸ್ ಅಂತ ಒಂದು ಕಲೆಕ್ಟ್ ಮಾಡ್ತಾರೆ, ಅದು ಬಂದ್ಬಿಟ್ಟು ನಾವು ಪೆಟ್ರೋಲ್ ಏನು ಪರ್ಚೇಸ್ ಮಾಡ್ತೀವಿ ಅದ್ರ ಮೇಲೆ ಬೀಳುತ್ತೆ. ಇಲ್ಲ ನಾವು ವೆಹಿಕಲ್ನ ಏನು ಹೊಸದಾಗಿ ರಿಜಿಸ್ಟರ್ ಮಾಡ್ತೀವಿ ಅದ್ರ ಮೇಲೆ ಕೂಡ ಒಂದಿಷ್ಟು ಸೆಸ್ನ ಮೆಟ್ರೋ ಡೆವಲಪ್ಮೆಂಟ್ಗೆ ಅಂತ ಕಲೆಕ್ಟ್ ಮಾಡ್ತಾರೆ. ಇದ್ರ ಹೊರತಾಗಿ ನೀವೇನಾದ್ರೂ ಮೆಟ್ರೋ ಸ್ಟೇಷನ್ ಅಕ್ಕಪಕ್ಕದಲ್ಲಿ ಪ್ರಾಪರ್ಟಿನ ಪರ್ಚೇಸ್ ಮಾಡಿ ಹೊಸದಾಗಿ ಬಿಲ್ಡಿಂಗ್ ಕಟ್ಟರೆ ಅದ್ರ ಮೇಲೆ ಕೂಡ ಅಡಿಷನಲ್ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾರೆ. ಯಾಕೆಂದ್ರೆ ಅದು ಮೆಟ್ರೋ ಏರಿಯಾದ ಹತ್ತಿರದಲ್ಲಿ ಇದೆ ಅಂತ. ಇದನ್ನ ಬಿಟ್ಟರೆ ನಾವು ಕಟ್ಟುವಂತಹ ಟೋಲ್ ಅಲ್ಲಿ ಕೂಡ ಒಂದಿಷ್ಟು ಪರ್ಸೆಂಟೇಜ್ನ ಮೆಟ್ರೋ ಡೆವಲಪ್ಮೆಂಟ್ಗೆ ಎತ್ತಿರ್ತಾರೆ. ಇಷ್ಟೆಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ ಆಕ್ಚುಲಿ ಇವರು ಮೆಟ್ರೋನು ಕೂಡ ಪಬ್ಲಿಕ್ಗೆ ಫ್ರೀ ಆಗಿ ಬಿಡಬೇಕು. ಬಟ್ ಇದರಲ್ಲಿ 100% ಅಷ್ಟು ಒಂದು ಪ್ರೈಸ್ನ ಹೈಕ್ ಮಾಡಿರೋದು ಮಿಡಲ್ ಕ್ಲಾಸ್ ಅವ್ರಿಗೆ ಬಹಳ ದೊಡ್ಡ ಹೊಡೆತ. ಯಾಕಂದ್ರೆ ಇವತ್ತಿನ ಒಂದು ಸಿನಾರಿಯೋದಲ್ಲಿ ಜಾಬ್ಸ್ ಕಮ್ಮಿ ಆಗಿದೆ, ಮಾರ್ಕೆಟ್ ಅಲ್ಲಿ ಅಷ್ಟು ದುಡ್ಡಿಲ್ಲ. ಅಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ತಿಂಗಳ ಕೊನೆಯಲ್ಲಿ ಒಂದು 100,000 ರೂಪಾಯಿ ಇಲ್ಲ ಒಂದು 500 ರೂಪಾಯಿ ಉಳಿಸೋದು ದೊಡ್ಡ ವಿಷಯ ಆಗಿದೆ. ಅಂಥದ್ರಲ್ಲಿಯೂ ಕೂಡ ಒಂದು ಇಷ್ಟು ದುಡ್ಡನ್ನ ಈಗ ಎಕ್ಸ್ಟ್ರಾ ಮೆಟ್ರೋಗೆ ಪೇ ಮಾಡಬೇಕು ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದೊಂದು ಬಹಳ ದೊಡ್ಡ ಹೊಡೆತ ಅಂತ ನನಗೆ ತಿಳಿದ ಮಟ್ಟಿಗೆ ಅನ್ಸುತ್ತೆ. CM ಸಿದ್ದರಾಮಯ್ಯ ಅವರು ಕೂಡ ಬಡತನದಿಂದನೇ ಬಂದಿರೋದು. ಇವರು ಅನ್ನಭಾಗ್ಯ ತರುವುದಕ್ಕೆ ಕಾರಣ ಏನಂದ್ರೆ ಇವ್ರಿಗೆ ಅವರ ಚಿಕ್ಕ ವಯಸ್ಸಿನಲ್ಲಿ ಊಟ ಮಾಡಕ್ಕೂ ಅನ್ನವಿರ್ಲಿಲ್ಲಂತೆ. ಅದು ಸಾಮಾನ್ಯ ಜನರಿಗೆ ಆ ಕಷ್ಟ ಬರಬಾರ್ದು ಅಂತ ಸಿದ್ದರಾಮಯ್ಯ ಅವರು ಒಂದು ಅನ್ನಭಾಗ್ಯವನ್ನು ನಮ್ಮ ಕರ್ನಾಟಕದಲ್ಲಿ ತರ್ತಾರೆ. ಬಟ್ ಈ ಒಂದು ವಿಷಯ ಸಿದ್ದರಾಮಯ್ಯ ಸರ್ ಗಮನಕ್ಕೆ ಬರಲಿಲ್ವಾ? ಇದೊಂದು ಇಷ್ಟು ಪ್ರೈಸ್ ಹೈಕು ಬಹಳಷ್ಟು ದೊಡ್ಡ ಹೊಡೆತ. ಈಗ ಯಾರ್ಯಾರು IT ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು, MNC ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಇದೊಂದು ಪ್ರೈಸ್ ಹೈಕು ಅಷ್ಟು ದೊಡ್ಡದಾಗಿ ಕಾಣಲ್ಲ. ಯಾರು ಆಟೋ ಡ್ರೈವರ್ಸ್ ಇರ್ತಾರೆ, ಕ್ಯಾಬ್ ಡ್ರೈವರ್ಸ್ ಇರ್ತಾರೆ, ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಏನೇನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಒಂದಿಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಇದೊಂದು ದೊಡ್ಡ ಹೊಡೆತಾನೆ ಅಂತಾನೆ ಹೇಳ್ಬೋದು. ಸೊ ಗೌರ್ಮೆಂಟ್ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಇಷ್ಟೊಂದು ಪ್ರೈಸ್ ಹೈಕ್, ಇಟ್ ಇಸ್ ನಾಟ್ ಸಿವಿಲೈಸ್ಡ್ ವೇ ಆಫ್ ಹೈಕಿಂಗ್ ಅ ಪ್ರೈಸ್ ಅಂತ ಹೇಳ್ಬೋದು. ಒಂದು 5% 10% ಇನ್ಕ್ರೀಸ್ ಮಾಡಿದ್ರೆ ಚೆನ್ನಾಗಿತ್ತು. ಒಂದೇ ಸತಿ ಇಷ್ಟೊಂದು ಇನ್ಕ್ರೀಸ್ ಮಾಡಿದ್ರೆ ಪಬ್ಲಿಕ್ ಮೇಲೆ ಹೊಡ್ತಾ ಬೀಳುತ್ತೆ. ಹಾಗೆ ರೀಸೆಂಟ್ ಆಗಿಯೂ ಕೂಡ ಬಸ್ ಫೇರ್ಸ್ ಒಂದು 5% ಹೈಕ್ ಮಾಡಿದ್ರು. ಇದ್ರ ಒಟ್ಟಿಗೆ ಇದನ್ನು ಹೈಕ್ ಮಾಡಿದ್ರೆ ಒಟ್ಟಿಗೆ ಜನರ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ಈ ವಿಡಿಯೋನ ಕೊನೆವರೆಗೂ ನೋಡಿರುವುದಕ್ಕೆ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.